ನಾನು ಈ ದಿನ 2 ಕಟ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ. ಅದನ್ನು ದಂಟನ್ನು ತೆಗೆದು ಸೊಪ್ಪಿನಿಂದ ಮಾಡುವಂಥ ಸಾಂಬಾರು. ಇದಕ್ಕೆ ತೊಂತಣ ಅಂತ ಹೇಳ್ತಾರೆ. ಬನ್ನಿ ಈಗ ತೊಂತಣ ರೆಸಿಪಿ ನೋಡೋಣ, ಹಾಗೆ ರುಚಿ ರುಚಿಯಾದ ಸಾಂಬಾರು ಮಾಡೋಣ. ನಾನಿಲ್ಲಿ 2 ಕಟ್ಟು ಪಾಲಕ್ ಸೊಪ್ಪಿಗೆ 3/4 ಬೌಲಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳಿತೀನಿ. ತೊಗರಿಬೇಳೆ ತೊಳೆದು ಕುಕ್ಕರಿಗೆ ಹಾಕಿಟ್ಕೊಂಡಿದ್ದೀನಿ. 2 ಲೋಟದಷ್ಟು ನೀರು ಹಾಕ್ತೀನಿ. 1 ಸ್ಪೂನು ಕೊಬ್ಬರಿ ಎಣ್ಣೆ ಮತ್ತು ಅರ್ಧ ಸ್ಪೂನು ಅರಿಶಿಣ ಹಾಕ್ತೀನಿ. ಈಗ ಕುಕ್ಕರ್ ಮುಚ್ಚಳ ಹಾಕಿ ಒಲೆ ಮೇಲೆ ಇಡೋಣ. 4 ವಿಷಲಷ್ಟು ಕೂಗ್ಸೋಣ. ಬೇಳೆ ಇಲ್ಲಿ ಕರಗಿ ಬೇಯಬೇಕು. ಇಲ್ಲಿ ದಂಟನ್ನು ತೆಗೆದು ಸೊಪ್ಪನ್ನು ಮಾತ್ರ ಇಟ್ಕೊಂಡಿದ್ದೀನಿ. ದಂಟಿಂದ ಸಹಿತ ತಂಬಳಿ ಮತ್ತು ಚಟ್ನಿ ಮಾಡ್ಬೋದು. ಅದನ್ನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಯಾವುದೇ ಸೊಪ್ಪಿನ ಸಾಂಬಾರು ಮಾಡಬೇಕಾದ್ರೂ ಸಹಿತ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಬೇಕು. ನಾನಿಲ್ಲಿ ನೋಡಿ ಪಾಲಕ್ ಸೊಪ್ಪನ್ನು ಸ್ವಲ್ಪ ಸಿಗದು ಹೆಚ್ಚಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. 4 ಒಣಮೆಣಸಿನ್ಕಾಯಿ ಚೂರು ಹಾಕ್ತೀನಿ. ಎಣ್ಣೆ ಸ್ವಲ್ಪ ಕಾಯಲಿ. ಈಗ 1 ಸ್ಪೂನು ಜೀರಿಗೆ ಹಾಕ್ತೀನಿ. ಅರ್ಧ ಸ್ಪೂನು ಸಾಸಿವೆ ಕಾಳು ಹಾಕೋಣ, ಸ್ವಲ್ಪ ಫ್ರೈ ಆಗಲಿ. ಖಾರಕ್ಕೆ ನಾನಿಲ್ಲಿ 1/4 ಸ್ಪೂನಷ್ಟು ಜೀರಿಗೆ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತೀನಿ. ಹಸಿಮೆಣಸು ಸಹಿತ ಇಲ್ಲಿ ಉಪಯೋಗಿಸ್ಬೋದು. ಸ್ವಲ್ಪ ಫ್ರೈ ಮಾಡೋಣ. ಈಗ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಹಾಕೋಣ. ಸೊಪ್ಪನ್ನು ಸ್ವಲ್ಪ ಬಾಡಿಸಿ ಬೇಳೆ ಹಾಕೋದಕ್ಕೂ ಬಾಡಿಸದೇ ಇರೋದಕ್ಕೂ ತುಂಬ ರುಚಿಲಿ ವ್ಯತ್ಯಾಸ ಗೊತ್ತಾಗುತ್ತೆ. ನೋಡಿ ಈಗ ಇಷ್ಟು ಬಾಡಿಸಿದ್ದೀನಿ. ಈಗ ತೊಗರಿ ಬೇಳೆನ ಸೇರಿಸೋಣ. ಈಗ 1 ಲೋಟದಷ್ಟು ನೀರು ಸೇರಿಸೋಣ. ಸಾಂಬಾರು ದಪ್ಪ ಅನಿಸಿದರೆ ಈಗಲೇ ನೀರು ಹಾಕಿಬಿಡಬೇಕು. ಸ್ವಲ್ಪ ಚೆನ್ನಾಗಿ ಸೊಪ್ಪು ಮತ್ತು ಬೇಳೆ ಬೇಯಬೇಕು. ಗ್ಯಾಸ್ ಈಗ ಸಿಮ್ಮಿಗಿಡೋಣ. ಚೆನ್ನಾಗಿ ಬೇಯಲಿ. 1 ಲೋಟ ಸಿಹಿ ಮೊಸರು ಇಟ್ಕೊಂಡಿದ್ದೀನಿ. ಅದಕ್ಕೆ ಹಿಂಗೆ ಹಾಕೋಣ. ಪರಿಮಳ ಮತ್ತು ರುಚಿಗಾಗೋಷ್ಟು ಉಪ್ಪು ಸೇರಿಸೋಣ. ಈಗ 1 ಸ್ಪೂನು ಕಡಲೆ ಹಿಟ್ಟನ್ನು ತಗೊಳ್ಳೋಣ. ಈ ಮೊಸರಿಗೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ, ಗಂಟಿಲ್ಲದಂತೆ. ಈಗ ಮಿಕ್ಸ್ ಮಾಡಿದ ಮೊಸರನ್ನು ಈ ಸಾಂಬಾರಿಗೆ ಹಾಕೋಣ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಈಗ ಕುದಿ ಬರ್ತಾ ಇದೆ. 1 ಕುದಿ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಡಬೇಕು. ಈಗ ಆಫ್ ಮಾಡೋಣ. ರುಚಿಯಾದ ಪಾಲಕ್ ಸೊಪ್ಪಿನ ತೊಂತಣ ರೆಡಿ ಆಯಿತು. ಸರಳವಾಗಿ ಮತ್ತು ಬಹಳ ಬೇಗ ಮಾಡುವಂಥದ್ದು ಈ ಸಾಂಬಾರು. ಊಟಕ್ಕೂ ಚೆನ್ನಾಗಿರುತ್ತೆ. ಹಾಗೇನಾದರೂ ಮಧ್ಯಾಹ್ನ ಮಿಕ್ಕಿದರೆ ರಾತ್ರಿ ಮತ್ತೆ ಬಿಸಿ ಮಾಡಿ ಊಟ ಮಾಡ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ. ನೋಡಿದ್ರಲ್ಲ ತೊಂತಣ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.